ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸೋಮವಾರದ ವ್ಲಾಗ್, ಪೂಜೆ ಸಹ ಎಲ್ಲ ಮುಗಿದಿದೆ. ಸೊ ನಾವೀಗ ಎಲ್ಲ ರೆಡಿಯಾಗಿದ್ದೀವಿ. ಇಲ್ಲೇ ನಮ್ಮೂರ ಹತ್ರ ಇರೋ ಒಂದು ಮದ್ಯಮ್ಮನ ಬೆಟ್ಟ ಅಂತ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗೋದಕ್ಕೆ ಅಂತ ಹೊರಟಿದ್ದೀವಿ. ಹಾಗೆ ಹೋಗ್ತಾ ವ್ಲಾಗ್ ಮಾಡ್ತೀನಿ. ಹಾಗೆ ನಾನು ಮಾಡ್ತಾ ಇರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಮಕ್ಕಳು ಕೂಡ ರೆಡಿಯಾಗಿದ್ದಾರೆ. ಸೊ ಎಲ್ಲ ಕೂಡ ರೆಡಿಯಾಗಿದ್ದೀವಿ. ಆಟೋ ಬರೋದನ್ನ ವೆಯ್ಟ್ ಮಾಡ್ತಾ ಇದ್ವಿ. ಪೂಜೆನೂ ಸಹ ಎಲ್ಲ ಮುಗ್ದಿತ್ತು. ಇಲ್ಲಿ ನನ್ನ ಮಗಂಗಂತೂ ತುಂಬಾ ಖುಷಿಯಾಗ್ಬಿಟ್ಟಿದೆ, ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಅಂತ. ಹಾಗಾಗಿ ಫುಲ್ ಖುಷಿಯಾಗಿ ಮನೆ ತುಂಬ ಆಡ್ಕೊಂಡು ಆಟ ಆಡ್ತಾ ಇದ್ದಾನೆ. ಹಾಗೆ ನಮ್ಮೂರಲ್ಲಂತೂ ತುಂಬಾ ಬಿಸಿಲು, ಪ್ರತಿ ಸರಿಗಿಂತ ಈ ಸರಿ ತುಂಬಾ ಬಿಸಿಲಿದೆ. ಹಾಗೆ ಇವತ್ತು ಮಾರ್ನಿಂಗ್ ಟಿಫನ್ಗೆ ತಿಂಡಿ ಮಾಡಿರಲಿಲ್ಲ, ಒಂದೇ ಸರಿ ಅನ್ನ ಸಾಂಬಾರು ಮುದ್ದೆ ಮಾಡಿದ್ದೆ. ಇವತ್ತು ಮಸ್ಕಾಯಿ ಮಾಡಿದ್ದೆ. ನಮ್ಮೂರ ಸೈಡಲ್ಲಿ ಮಸ್ಕಾಯಿ ತುಂಬಾ ಫೇಮಸ್ಸು. ಮಸ್ಕಾಯಿ, ಮುಸ್ಸೊಪ್ಪು, ಸೊಪ್ಪಿನ ಸಾರು, ಬಸ್ಸಾರು ಈ ಥರ. ಹಾಗೆ ಮುದ್ದೆ ಊಟ ಮಾಡಬೇಕಾದ್ರೂ ಸಹ ಒಂದು ಕ್ಲಿಪ್ಪಿಂಗ್ ತೆಕ್ಕೊಂಡಿದ್ದೆ, ಅದನ್ನು ಸಹ ಆ್ಯಡ್ ಮಾಡಿದ್ದೀನಿ. ಮುದ್ದೆ, ಮಸ್ಕಾಯಿ ಹಾಗೆ ಹುಳ್ಳಿಕಾಳು ಹಪ್ಪಳ ತುಂಬಾ ಟೇಸ್ಟಿಯಾಗಿತ್ತು ಕಾಂಬಿನೇಷನ್ನು. ಹಾಗೆ ನನ್ನ ಮಕ್ಕಳಿಗಿಬ್ಬರಿಗೂ ಚಿಕ್ಕ ಚಿಕ್ಕ ಪುಟಾಣಿ ಮುದ್ದೆ ಮಾಡಿದ್ದೆ. ಸೊ ಅವ್ರಿಗೆ ಮಾಡಿರೋ ಮುದ್ದೆ ನೋಡಿದ್ರೆ ನಮ್ಮ ಚೈಲ್ಡ್ಹುಡ್ ಕೂಡ ನೆನಪಾಗುತ್ತೆ. ನಾವು ಕೂಡ ಅದೇ ಥರ ಚಿಕ್ಕ ಚಿಕ್ಕ ಮುದ್ದೆ ಮಾಡಿದ್ರೆ ಮಾತ್ರನೇ ತಿಂತಾಯಿದ್ವಿ, ಇಲ್ಲ ಮುದ್ದೆ ಇಷ್ಟಪಡ್ತಾ ಇರಲಿಲ್ಲ. ಆದರೆ ನನ್ನ ಮಕ್ಕಳಿಬ್ಬರು ಕೂಡ ಮುದ್ದೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ದೇವಸ್ಥಾನಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಪೂಜೆ ಸಾಮಾನು. ಹಾಗೆ ಒಂದು ವಾಟರ್ ಬಾಟ್ಲು, ಈ ಬಿಸಿಲಲ್ಲಂತೂ ಮಕ್ಕಳಿದ್ರೆ ವಾಟರ್ ಬಾಟ್ಲು ತೊಗೊಂಡು ಹೋಗಲೇಬೇಕು, ಮಿಸ್ ಮಾಡೋ ಹಾಗೆ ಇಲ್ಲ. ಆಟೋ ಬರೋದಕ್ಕೆ ಇನ್ನು ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಸ್ವಲ್ಪ ಮಕ್ಳ ಜೊತೆ ಮಾತಾಡೋಣ ಅಂತ ಮಾತಾಡ್ತಾ ಇದ್ದೆ. ಅವಳಿಗೆ ಸಬ್ಸ್ಕ್ರೈಬ್ ಅಂತ ಹೇಳು ಅಂತ ಹೇಳ್ಕೊಡ್ತಿದ್ದೆ, ಆದರೆ ಅವಳಿಗೆ ಹೇಳೋದಕ್ಕೆ ಬರ್ತಾ ಇರಲಿಲ್ಲ. ಸೊ ತುಂಬಾ ಫನ್ನಿಯಾಗಿತ್ತು. ಹಾಗಾಗಿ ಅದನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬ್ 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 ಮಾಡಿ ಅನ್ನು. ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬೇಕು. ಇನ್ ದೂರ ಹೋಗು, ನಿಂತ್ಕೊಂಡು ಹೇಳಲಿ. ದೂರ ನಿಂತ್ಕೊಂಡು ಕ್ಲೀನಾಗಿ ಹೇಳ್ಬೇಕು. ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಈ ತರ ಕೈ ಹಿಡ್ಕೊಂಡು ಹೇಳ್ಬೇಕು. ಸಬ್ಸ್ಕ್ರೈಬ್ ಮಾಡಿ ಅಂತ ಅಲ್ಲಿ ನಿಂತ್ಕೊಂಡು ಹೇಳು, ಕಾಣಲ್ಲ. ಅಲ್ಲಿ ಗೋಡೆಗೂ ಫುಲ್ ಹೇಳಿ ಇವಾಗ ನೀನ್ ಹೇಳೋ ಪೂರ್ವಿ ಏನು ಮಗ್ದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸರ್ಪ್ರೈಸ್. ಸೊ ಆಟೋ ಕೂಡ ಬಂತು, ದೇವಸ್ಥಾನಕ್ಕೆ ಸಹ ಬಂದ್ವಿ. ಸೊ ಇದೇ ಮದ್ಯಮ್ಮನ ಬೆಟ್ಟ ಅಂತ ದೇವಸ್ಥಾನ. ಇದು ತುಂಬ ದೊಡ್ಡದೇನಲ್ಲ ಬೆಟ್ಟ, ಚಿಕ್ಕದೇನೆ. ಆದರೆ ದೇವರು ಗುಹೆ ಒಳಗಡೆ ಇದೆ ಇಲ್ಲಿ. ಸೊ ಇಲ್ಲಿ ತುಂಬಾ ಜನ ಇರ್ತಾರೆ, ತುಂಬ ಜನ ಬರ್ತಾರೆ. ಹಾಗೆ ಆರಕೆ ಕೂಡ ಮಾಡ್ಕೊತಾರೆ, ಊಟ ಹಾಕಿಸ್ತೀವಿ ಅಂತ. ಸೊ ಇಲ್ಲೇ ಚೌಟ್ರಿ ಥರ ಎಲ್ಲ ಇದೆ. ಇಲ್ಲೇ ಬಂದು ಇಲ್ಲೇ ಅಡುಗೆ ಮಾಡಿ, ಒಬ್ಬಟ್ಟು ಸ್ವೀಟ್, ಇದಕ್ಕೆಲ್ಲ ಸ್ವೀಟ್ ಅಡುಗೆ ಮಾಡಿ ಊಟ ಹಾಕಿಸ್ತಾರೆ. ಸೊ ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಈಗ ಮಕ್ಕಳು ಸಹ ಎದ್ದಿದ್ದಾರೆ. ಸಂಜೆ ಆಗಿದೆ. ಈಗ ಏನಾದರೂ ಟೀ ಕಾಫಿ ಜೊತೆ ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಪಾಪ್ಕಾರ್ನ್ ಸಹ ರೆಡಿ ಮಾಡ್ತಾ ಇದ್ದೀನಿ. ಇದು ತುಂಬಾ ಈಸಿ, 2 ಮಿನಿಟ್ಸಲ್ಲೆಲ್ಲ ಆಗಿಬಿಡುತ್ತೆ ಇದು. ಹಾಗೆ ತುಂಬ ಬೇಗನೆ ಆಗುತ್ತೆ ಇದು ಸ್ನ್ಯಾಕ್ಸು. ಪ್ಯಾಕೆಟ್ ಒಳಗಡೆ ಇರೋದನ್ನು ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ತಾ ಇದ್ದರೆ ಪಾಪ್ಕಾರ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಕುಕ್ಕರ್ ಮುಚ್ಚಳನ ರಬ್ಬರು ಮತ್ತು ವಿಸಿಲ್ ಎರಡೂ ಸಹ ತೆಗೆದು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಶೇಕ್ ಮಾಡಿದ್ರೆ ಸಾಕು, ಪಾಪ್ಕಾರ್ನ್ ಸಹ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಪಾಪ್ಕಾರ್ನ್ ಸಹ ರೆಡಿ ಆಗಿದೆ. ಇದನ್ನು ಮಕ್ಕಳಿಗೆ ಬೌಲ್ಗೆಲ್ಲ ಹಾಕ್ಕೊಡ್ತೀನಿ. ಹಾಗೆ ನನಗೂ ತಾತಂಗೆ ಇಬ್ಬರಿಗೂ ಸಹ ಸ್ವಲ್ಪ ಕಾಫಿ ರೆಡಿ ಮಾಡ್ಕೊತಾ ಇದ್ದೀನಿ.
ಇವಾಗ ಮೇಲ್ಗಡೆ ಕರ್ಕೊಂಡು ಬಂದೆ. ಸ್ವಲ್ಪ ತಣ್ಣ ಗಾಳಿ ಬೀಸ್ತಾ ಇರುತ್ತೆ, ಸೊ ಕೂಲಾಗಿರುತ್ತೆ ವೆದರು. ಮಧ್ಯಾಹ್ನ ಎಲ್ಲ ತುಂಬಾ ಬಿಸಿಲಲ್ವ. ಈಗ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡು ಇದನ್ನು ಎಂಜಾಯ್ ಮಾಡಿಕೊಂಡು ತಿನ್ಬೋದು. ಹಾಗೆ ಮಕ್ಳಿಗೂ ಸಹ ತುಂಬಾ ಖುಷಿ ಆಗುತ್ತೆ ಈ ಥರ ಎಲ್ಲ ಮಾಡಿಕೊಡೋದ್ರಿಂದ. ಹಾಗಾಗಿ ಮೇಲ್ಗಡೆ ಕರ್ಕೊಂಡು ಬಂದೆ. ಹಾಗೆ ಸ್ನ್ಯಾಕ್ಸ್ ಎಲ್ಲ ತಿಂದಾದಮೇಲೆ ಸ್ವಲ್ಪ ಹೊತ್ತು ಮೇಲ್ಗಡೆನೇ ಆಟ ಆಡಿಸ್ತಾ ಇದ್ದೀನಿ. ಸೊ ಕ್ರಿಕೆಟ್ ಆಡ್ತಾ ಇದ್ದಾರೆ. ನನ್ನ ಮಗನಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಕ್ರಿಕೆಟಲ್ಲಿ. ಸೊ ತುಂಬ ಚೆನ್ನಾಗಿ ಕರೆಕ್ಟ್ ಪೊಸಿಷನಲ್ಲಿ ನಿಂತ್ಕೊತಾನೆ. ಹಾಗೆ ಕ್ಲೀನಾಗೆ ಬಾಲ್ನ ನೋಡ್ತಾ ಇರೋ, ಪಿಕ್ ಮಾಡು ಅಂದರೆ ಕ್ಲೀನಾಗಿ ಪಿಕ್ ಮಾಡ್ತಾನೆ ಬಾಲ್ನ. ಆದರೆ ಇನ್ನೂ ಚಿಕ್ಕವನಲ್ವಾ, ಸೊ ಅವನ ಏಜ್ಗೆ ಅವನು ಹೇಗೆ ಆಡಬೇಕೋ ಹಾಗೆ ಟ್ರೈ ಮಾಡ್ತಾನೆ. ಹಾಗೆ ಈಗ IPL ಸ್ಟಾರ್ಟ್ ಆಗಿದೆಯಲ್ಲ, ಸೊ ನನ್ನ ಜೊತೆ ಅವನು ಸಹ ನೋಡ್ತಾನೆ. ನನಗೂ ಸ್ವಲ್ಪ ಇಂಟ್ರೆಸ್ಟು, ಅವನು ಸಹ ಅದನ್ನು ನೋಡ್ತಾನೆ. ಹಾಗೆ ನೋಡಬೇಕಾದ್ರೆ ಅವರು ಕ್ಯಾಚ್ ಹಿಡಿತಾರಲ್ವ ಬಾಲ್ನ, ಸೊ ಬಿದ್ದು ಎದ್ದು ಆ ಥರ ಎಲ್ಲ ಇವನು ಸುಮ್ಮನೆ ಟ್ರೈ ಮಾಡ್ತಾನೆ. ಏನು ಕ್ಯಾಚ್ ಹಿಡಿಯೋದು ಅಂದರೆ ಕೆಳಗಡೆ ಬಿದ್ದಿರೋ ಬಾಲ್ನೇ ತೊಗೊತಾನೆ, ಸುಮ್ಮನೆ ಮಲ್ಕೊಂಡು ತೊಗೊಳೋದು, ಕೂತ್ಕೊಂಡು ತೊಗೊಳೋದು, ಈ ಥರ ಎಲ್ಲ ಮಾಡ್ತಾಯಿರ್ತಾನೆ. ಸೊ ಪಾಪ ಅವಳು ಕೊಡ್ತಾ ಇಲ್ಲ ಬ್ಯಾಟ್ನ, ನಾನು ಆಡ್ತೀನಿ ಅಂತ ಅವನೇ ಇಸ್ಕೊಂಡು ಆಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಹೀಗೆ ಟೈಮ್ ಪಾಸ್ ಮಾಡಿಕೊಂಡು ಕೆಳಗಡೆ ಹೋಗ್ತೀವಿ. ಇವಾಗ ಒಂದು 6:30 ಆಗಿದೆ. ಸೊ ಇಷ್ಟೊತ್ತುವರೆಗೂ ಆಟ ಆಡಿ ಇವಾಗ ಕೆಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಇದು ರಾತ್ರಿ ಮ್ಯಾಗಿ ಮಾಡಿದ್ದೆ ಊಟಕ್ಕೆ. ಯಾರಿಗೂ ಸಹ ಹೊಟ್ಟೆ ಹಸಿವಿಲ್ಲ, ಸಂಜೆ ಊಟ ಮಾಡಿದ್ದೀವಿ ಅಂತ ಅಂದರು. ಹಾಗಾಗಿ ಸಾಂಬಾರಿತ್ತು, ರೈಸ್ ಮಾಡಲಿಲ್ಲ. ಸ್ವಲ್ಪ ಲೈಟಾಗೆ ತಿನ್ಬಿಡೋಣ ಅಂತ ಮ್ಯಾಗಿ ಮಾಡಿದೆ. ಸೊ ತಾತನೂ ಊಟ ಬೇಡ ಅಂತ ಮಲಗಿದ್ರು. ಆದರೆ ಮ್ಯಾಗಿ ಮಾಡಿದ್ದಕ್ಕೆ ಸ್ವಲ್ಪ ಎಬ್ಬಿಸ್ಬಿಟ್ಟು ಕೊಟ್ಟೆ, ಅವರು ಸಹ ತಿಂದರು. ಹಾಗೆ ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.